ಉದ್ಯೋಗವನ್ನು ಸೃಷ್ಟಿಸಿದ್ದಾರೆ, ಶಿಕ್ಷಣವನ್ನ ಕ್ಷೇತ್ರವನ್ನ ಕಟ್ಟಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿದ್ದಾರೆ, ನೂರಾರು ಜನ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. ಇದೇ ಕಾಂಗ್ರೆಸ್ಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಈ ಕುಟುಂಬ. ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದಿಷ್ಟೇ, ದೇವರು ನಮಗೆ ಕೊಟ್ಟು ಹೋಗುವುದು ಎಷ್ಟು ಮುಖ್ಯ. ದೇವರು ನಮಗೆ ಕೊಟ್ಟಿರುವುದು ಎರಡು ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಏನು ನಮಗೆ ಸಿಕ್ಕಂತ ಅವಕಾಶದಲ್ಲಿ ನಾವೇನು ಸಮಾಜಕ್ಕೆ ಕೊಟ್ಟು ಹೋಗ್ತೀವಿ ಅಂತ ಬಹಳ ಮುಖ್ಯ. ನಾನು ಆಗಾಗ ಒಂದು ಮಾತಾಡ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿಂದೆ ಬಿಸಿ ಊಟ ಕಾರ್ಯಕ್ರಮ, ಬಿಸಿ ಊಟದಿಂದ ಹಿಡಿದು ಶ್ರೀಶಕ್ತಿಯಿಂದ ಹಿಡಿದು ಅನ್ನಭಾಗ್ಯದಿಂದ ಹಿಡಿದು ಗೃಹಲಕ್ಷ್ಮಿಯಿಂದ ಹಿಡಿದು ಗೃಹ ಜ್ಯೋತಿಯಿಂದ ಹಿಡಿದು ಹೀಗೆ ಶಕ್ತಿ ಯೋಜನೆ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಾವು ಭಾರತ್ ಜೋಡೋ ಯಾತ್ರೆಯಲ್ಲಿ ಪ್ರವಾಸ ಮಾಡ್ತಾ ಇದ್ವಿ. ಈಗ ಹಿರಿಯೂರು ಚಿತ್ರದುರ್ಗ ಮೇಲೆ ಹೋಗಿ ಮೊಳಕಾಲೂರು ಹೋಗ್ತಾ ಇದ್ವು. ಆ ಮಧ್ಯದಲ್ಲಿ ಹಿರಿಯೂರು ದಾಟಿದ ಮೇಲೆ ಅಲ್ಲಿ ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಾವೆಲ್ಲ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಆ ಟೀ ಕುಡಿತಾ ಇರೋ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು ತಾಯಿ ಬಂದು ಕೈಯಲ್ಲಿ 2 ಸೌತೆಕಾಯಿ ಇಟ್ಕೊಂಡು ಬಂದು, ಆ ತಾಯಿ ಬಂದು ರಾಹುಲ್ ಗಾಂಧಿ ಅವರು ಕೇಳಿದ್ರು ನನ್ನ, ಏನು ಆ ಹೆಣ್ಮಗಳು ಬಂದು ಸೌತೆಕಾಯಿ ಇಟ್ಕೊಂಡು ಏನಂತೆ ಆ ಹೆಣ್ಮಗಳಿಗೆ ಅಂತ. ಆ ತಾಯಿ ಹೇಳಿದ್ಲು, ಅಪ್ಪ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟಂತ ಭೂಮಿ, ಆ ಭೂಮಿಲಿ ಬೆಳೆದಂತ ಸೌತೆಕಾಯಿ ಕಣಪ್ಪ ಇದು ಅಂತ ಹೇಳಿ ಆ ತಾಯಿ ಹೇಳಿದಂತ ಮಾತು. ಮೊನ್ನೆ ಒಂದು 3-4 ತಿಂಗಳಲ್ಲಿ ಆ ತಾಯಿ ನಿಧನ ಆದ್ರು ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿತ್ತು. ಹಂಗೆ ಇದು ಕಾಂಗ್ರೆಸ್ ಕಾರ್ಯಕ್ರಮ. ಬಡವರಿಗೆ ಮನೆ ಕೊಡೋದಿರ್ಬೋದು, ಭೂಮಿ ಕೊಡೋದಿರ್ಬೋದು, ಭೂಮಿನ ಅಳತೆ ಮಾಡೋದಿರ್ಬೋದು, ಇವತ್ತು ಸೈಟ್ಗಳನ್ನ ದಾಖಲೆಗಳನ್ನ ಇವತ್ತು ಕೊಟ್ಟಂತಿರ್ಬೋದು. ಹಿಂಗೆ ಪ್ರತಿ ತಿಂಗಳು ಕೂಡ ನಿಮ್ಮ ಬದುಕಿನಲ್ಲಿ ಇವತ್ತೇನು ಈ ಜ್ಯೋತಿಯನ್ನ ನಾವು ಬೆಳೆಸಿದ್ದೇವೆ, ಆ ಜ್ಯೋತಿಯನ್ನ ನಿಮ್ಮ ಮನೆಯಲ್ಲಿ ಉರಿಬೇಕು ಅಂತ ಹೇಳಿ 200 ಯೂನಿಟ್ ವರೆಗೂ ಉಚಿತವಾಗಿ ಕೊಡುವಂತದ್ದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನ ಯಾವ ಸರ್ಕಾರ ಕೊಟ್ಟಿಲ್ಲ. ಅದು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಮ ಋಣವನ್ನ ತೀರಿಸಲಿಕ್ಕೆ ನಾವು ಬಂದಿದ್ದೇವೆ. ಸಾಧನೆ ಮಾಡಕ್ಕೆ ಹೊರಟವ್ರಿಗೆ ನೂರಾರು ದಾರಿ ಇರ್ತದೆ, ಆದ್ರೆ ಅಡೆತಡೆ ಮಾಡೋರಿಗೆ ಬೇಕಾದಷ್ಟು ಅವಕಾಶಗಳಿರ್ತದೆ. ಆದ್ರೆ ಯಾವುದಕ್ಕೂ ಕೂಡ ನಾವು ಜಗ್ಲು ಇಲ್ಲ, ಬಗ್ಲು ಇಲ್ಲ. ಈ ಬಡವರಿಗೆ ಸಹಾಯ ಮಾಡಬೇಕು. ಈ ಜನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 100 ಸೀಟ್ ಕೊಟ್ಟಿದ್ದಾರೆ, ನಿಮ್ಮ ಋಣ ತೀರಿಸಬೇಕು. ಅದೊಂದೇ ನಮ್ಮ ಗುರಿ, ಇದು ಕಾಂಗ್ರೆಸ್ ಸರ್ಕಾರದ ಗುರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಇರ್ತದೆ. ಬಂಧುಗಳೇ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಂಗೆ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಕಾರ, ಯಾವುದೇ ಇಲಾಖೆ, ಇವತ್ತು ಪರಮೇಶ್ವರ್ ಅವರು ಮಾತಾಡಿದ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಕಂದಾಯ ತೆಗೆದುಕೊಳ್ಳಿ, PWD ತೆಗೆದುಕೊಳ್ಳಿ, ಶಿಕ್ಷಣ ತೆಗೆದುಕೊಳ್ಳಿ, ಆರೋಗ್ಯ ತೆಗೆದುಕೊಳ್ಳಿ, ನಮ್ಮ ಕೃಷಿ ತೆಗೆದುಕೊಳ್ಳಿ, ನೀರಾವರಿ ತೆಗೆದುಕೊಳ್ಳಿ, ಎಲ್ಲ ಇಲಾಖೆಯಲ್ಲೂ ಕೂಡ ನಿಮ್ಮ ಬದುಕನ್ನ ಕಟ್ಟಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು 4,08,000 ಕೋಟಿ 9 ಲಕ್ಷ ಕೋಟಿ ರೂಪಾಯಿ ಕಟ್ಟಿ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಬಜೆಟ್ ಅನ್ನು ಕೊಟ್ಟು ನಿಮ್ಮ ಬದುಕಿಗೆ ಸಹಾಯ ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಜನರ ಸೇವೆ, ಪ್ರಜೆಗಳನ್ನು ಸಹಾಯ ಮಾಡಬೇಕು, ನಿಮ್ಮ ಋಣ ತೀರಿಸಬೇಕು. ನಾವು ಈ ಸಂದರ್ಭದಲ್ಲಿ ಯಶಸ್ಸನ್ನ, ಎಷ್ಟೇ ಕಷ್ಟ ಆದ್ರೂ ಕೂಡ ಯಶಸ್ಸನ್ನ ಕಾಣಬೇಕು ಅಂತೇಳಿ ಇಂಥ ಅನೇಕ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಬಂದಿದ್ದೇವೆ. ತಾವು ಕೂಡ 12 ಗಂಟೆಗೆ ಬಂದಿದ್ದೇವೆ. ಮಾತಾಡ್ಕೊಂಡು ಹೋದ್ರೆ ಏನೋ ಬೇಕಾದಷ್ಟಿದೆ. ಆದ್ರೆ ನಾವು ನಮ್ಮೆಲ್ಲ ಶಾಸಕರನ್ನ, ಇವತ್ತು ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಶಾಸಕರು ಏನಿದ್ದಾರೆ, ಇವತ್ತು ಸಾನೂರು ಶಿವಶಂಕರಪ್ಪನವರು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿದ್ರು. ಇವತ್ತು ಪ್ರಭಾರ್ ಅವರು, ಅವರನ್ನ ನಮ್ಮ ಏನು ನಮ್ಮ ಶಾಂತನಗೌಡ್ರನ್ನ, ದೇವೇಂದ್ರಪ್ಪನವ್ರನ್ನ, ಬಸಂತಪ್ಪನವ್ರನ್ನ, ಇವತ್ತು ಶಿವಗಂಗಾ ಅವ್ರನ್ನ, ಈ ಭಾಗದ ಎಲ್ಲ ನಮ್ಮ ಶಾಸಕರನ್ನ, ಮಲ್ಲಿಕಾರ್ಜುನ ನಿಮ್ಮ ಮರಳಿಗೆ ನಾವು ಹಾಕಿದ್ದೇವೆ. ಅವರು ನಿಮಗೋಸ್ಕರ ದುಡಿತಾ ಇದ್ದಾರೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ, ಸರ್ಕಾರದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಆದ್ರೆ ನಿಮ್ಮ ಆಶೀರ್ವಾದ
ಯಾವಾಗಲೂ ಕೂಡ ಅವ್ರು ಇರಬೇಕು. ಮುಂದಿನ ಚುನಾವಣೆ 7ಕ್ಕೆ 7 ಜನ ಕೂಡ ಗೆಲ್ಲಿಸಿ ನಿಮ್ಮ 2028ಕ್ಕೆ ಇನ್ನ ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನು ತರಲಿಕ್ಕೆ ತಾವೆಲ್ಲ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ಅಧಿಕಾರಿಗಳು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ವರದಿ ಇದೆ, ಈ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶುಭ ಹಾರೈಸಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಸಾವಿರಾರು ಜನ ಫಲಾನುಭವಿಗಳು ಬಂದಿದ್ದೀರಿ. ತಮ್ಮ ಬದುಕನ್ನ ಕಟ್ಕೊಳ್ಳಿ. ಈ ಸರ್ಕಾರ ನಿಮ್ಮ ಸರ್ಕಾರ. ಈ ಸರ್ಕಾರ ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಮೇಲಿದೆ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.